ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಯಲಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ಚರಂಡಿ ವ್ಯವಸ್ಥೆ ಅಂದ್ರೆ ಚರಂಡಿಯನ್ನ ಕ್ಲೀನ್ ಮಾಡ್ತಕ್ಕಂಥ ನೌಕರಿಗೆ ಅಂಗವಿಕಲರನ್ನ ಆಯ್ಕೆ ಮಾಡಿದಾರ ಅಂತಕ್ಕಂಥ ಒಂದು ವಿಚಾರ ನಮಗೆ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಏನಾಗಿದೆ ಅಂತಂದ್ರೆ, ಈ ಯಲಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಈಗ ಏನಾಗಿದೆ, ಪಂಚಾಯಿತಿ ವ್ಯವಸ್ಥೆಗೆನೆ ಸರ್ಕಾರ ಯಾವ ತರ ಮುಟ್ಗೋಲ್ ಹಾಕಿದೆ, ಅದನ್ನ ಮುಟ್ಗೋಲ್ ಹಾಕಿದೆ ಅಂತ ಹೇಳ್ಕೊಬೇಕು. ಈಗ ಆಸ್ತಿಯನ್ನು ಮುಟ್ಗೋಲ್ ಹಾಕ್ತಿವಲ್ಲ ಹಂಗೆ. ಎಂಟೈರ್ ಏನು ಇದು ಅಧಿಕಾರ ವಿಕೇಂದ್ರೀಕರಣ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಯಾವ ತರ ಎಡುತ್ತದೆ ಅಥವಾ ಅದಕ್ಕೆ ಅದು ಯಾವ ತರ ಪರಿಣಾಮವನ್ನು ಬೀರ್ತದೆ ರಾಜ್ಯದ ಜನರಿಗೆ ಅಂತಕ್ಕಂಥದ್ದು ಇವಾಗ ಅರ್ಥ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಎಲ್ಲಾ ಪಂಚಾಯತ್ಗಳು ಕೂಡ ನೋಡಲ್ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಏನು ಕೆಲಸ ನಿರ್ವಹಿಸ್ಲಿಕ್ಕೆ. ಈಗ ಪ್ರೆಸಿಡೆಂಟ್ ಅವ್ರಿಗೆ ಪವರ್ ಇರಲ್ಲ ಅಂತ ಅಧ್ಯಕ್ಷರಿಗೆ. ಈಗ PDO ಮತ್ತೆ ನೋಡಲ್ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ಆದ್ರೆ ಅವ್ರು ನಿರ್ವಹಿಸ್ತಕ್ಕಂಥ ಕೆಲಸ ಏನಾಗಿದೆ ಗೊತ್ತಾ? 70 ವರ್ಷಗಳಾಗಿರ್ಲಿ, 100 ವರ್ಷ ಆಗಿರ್ಲಿ, 700 ವರ್ಷ ಆಗಿರ್ಲಿ, ಅದೇ ಚರಂಡಿ ಅದೇ ರೊಚ್ಚಿರ್ತಕ್ಕಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಪಂಚಾಯತ್ ವ್ಯವಸ್ಥೆಯಲ್ಲಿ ಶಂಕುವಾರಂಪಲ್ಲಿ ಗ್ರಾಮ ಸೇರ್ತದೆ ಆ ಊರಿಗೆ ಅಂತೇಳಿ. ಆ ಊರು ಸೇರ್ತದೆ ಈ ಒಂದು ವಿಚಾರಕ್ಕೆ. ಯಾವ ತರ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ವಿಡಿಯೋ ನೋಡ್ಕೊಂಡ್ಬಿಡೋಣ. ನೋಡಿ, ಇದೆಲ್ಲ ನೀರು ರೊಚ್ಚು, ಇದೆಲ್ಲ ರೊಚ್ಚು ನೀರು, ಊರಿಂದ ಎಂಟೇರ್ ರೊಚ್ಚಿದು ಇದೆಲ್ಲ. ಇದು ರೋಡ್, ಸ್ವಲ್ಪ ಕಾಲ್ದಾರಿ ತರ, ಮತ್ತೆ ಇದೆಲ್ಲ ರೊಚ್ಚು. ಪರಿಸರ ಅಂತೆ, ನೈರ್ಮಲ್ಯ ಅಂತೆ, ಪಂಚಾಯತ್ ವ್ಯವಸ್ಥೆ ಅಂತೆ. ನೋಡ್ತಾ ಗ್ರಾಮೀಣ ಪ್ರದೇಶಗಳು ಯಾವ ತರ ನೋಡಿ. ಸಿಟಿಗಳು ಬೇಡ, ಅಲ್ಲೇ ನೀವು ಹಳ್ಳಿಗಳು ಗೊಬ್ಬೆದ್ದು ನಾರಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಗ್ರಾಮೀಣ ಪ್ರದೇಶ ಯಾವ ತರ ಬದುಕು ಬರಡಾಗಿದೆ. ಎಲ್ಲ ರೊಚ್ಚೆ, ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿಗಳಿಲ್ವೇ ಇಲ್ಲ. ಜೊತೆಗೆ ಇದು ಒಂದು ಇದಾಯ್ತು. ಚರಂಡಿ ಬಗ್ಗೆ ಬಂದಾಗ ಮಾತಾಡ್ತೀನಿ. ಆಮೇಲೆ ಈ ನೀರು, ಈ ಬರಗಾಲ ಬಂದಿದೆ, ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶದ ಮೇಲೆ ಆದೇಶ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಆಮೇಲೆ ಯಾವ ತರ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಣ್ಣು ಕಟ್ಕೊಂಡು ಕೂತಿದ್ದಾರೆ. ಆ PDOಗಳಿಗೆ ಇದಕ್ಕಿಂತ ಇನ್ನೇನ್ ಕೆಲಸ ಇದೆ? ಇಒ ಅವ್ರು ಏನ್ ಮಾಡ್ತಾ ಇದ್ದಾರೆ? ನೋಡಲ್ ಅಧಿಕಾರಿಗಳು ಯಾಕೆ ಕೊಡ್ಬೇಕಾಗಿದೆ? ಅವ್ರು ಕೊಟ್ಟು ಇಲ್ಲಿ ಏನ್ ದೊಬ್ಬಾಗ್ತಾ ಇದ್ದಾರೆ? ನೋಡಲ್ ಅಧಿಕಾರಿಗಳನ್ನ ಈಗ ಏನ್ ಪಂಚಾಯತಿಗಳು ಕೊಟ್ಟಿದಾರೋ ಅವ್ರನ್ನ ಯಾರಾದ್ರೂ ನೋಡಿದ್ರೆ ಅವ್ರ ಪುಣ್ಯ ಅಷ್ಟೇ. ಈಗ ಯಾಕಂತಂದ್ರೆ ಇವೆಲ್ಲ ನೋಡಿದ್ರೆ ಡೌಟ್ ಬರುತ್ತೆ, ಅವ್ರು ಅಲ್ಲೇನ್ ಮಾಡ್ತಾ ಇದಾರೆ ಅಂತ. ಆಯ್ತು, ಅವ್ರೇನೋ ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿದ್ದಾರೆ, ಅವ್ರಿಗೇನು ಗೊತ್ತಾಗಲ್ಲ. ಮತ್ತೆ ಈ PDOಗಳಿಗಾದ್ರೂ ಗೊತ್ತಾಗ್ಬೇಕಲ್ಲ. ಆ ವಿಚಾರವನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೆಲ್ಲ ನೀರು, ಫಿಲ್ಟರ್ ನೀರ್ದು. ಬರಗಾಲ ಇದೆ, ನೀರ್ ಕಷ್ಟ ಇದೆ, ಕೆಲವು ಊರುಗಳಲ್ಲಿ ನೀರೇ ಸಿಗಲ್ಲ ಅನ್ನೋ ಮಟ್ಟದಲ್ಲಿ ಇದಾವೆ ಅಂದಾಗ ಈ ತರ ಬರುತ್ತೆ. ಈ ತರ ನೀರೇ ಸಿಗಲ್ಲ. ಯಾವಾಗ್ಲೂ ಪ್ರತಿದಿನ ನೀರು ಪೋಲ್ ಆಗ್ತಾ ವೇಸ್ಟ್ ನೀರು. ನೋಡಿ ನೋಡಿ, ಇಒ ಅವ್ರು ನೋಡ್ಬೇಕು, ಕಣ್ಣು ಬಿಟ್ಟಿದನ್ನ. ಆ PDO ಅವ್ರಿಗಂತೂ ಕಣ್ಣು ಇರಲ್ಲ ಅನಿಸ್ತದೆ. ಪ್ರತಿದಿನ ನೀರ್ ಪೋಲ್ ಆಗ್ತಕ್ಕಂಥದ್ದು, ಕುಡಿಯೋ ನೀರು ಕೆಲವು ಹಳ್ಳಿಗಳಲ್ಲಿ. ಶಂಕುವಾರಂಪಲ್ಲಿ ಗ್ರಾಮದಲ್ಲಿ ನೋಡಿ ನೀರು ಹರಿತಕ್ಕಂಥದ್ದು, ರಸ್ತೆ ಮೇಲೆ ಹರಿತಾ ಇದೆ, ಟಾರ್ ರೋಡ್ ಮೇಲೆ. ಕಣ್ ಕಾಣಲ್ಲ ಅವ್ರಿಗೆ, ಕಣ್ ಕಾಣಲ್ಲ ನೋಡಿ. ಇಲ್ಲೆಲ್ಲ ನೀರೆಲ್ಲ, ಇದೆಲ್ಲ ನೀರು, ಇದು ಇಲ್ಲ ಹರಿತಾ ಇದೆ. ಚರಂಡಿ ವ್ಯವಸ್ಥೆ ಇರಲ್ಲ ಅದಕ್ಕೆ. ಇದೆಲ್ಲ ಅಧಿಕಾರಿಗಳಿಗೆ ಕಣ್ ಕಾಣಲ್ಲ. ನಾವು ಗೊತ್ತಾಗ್ತಾ ಇದೆ. ಈಗ ಪಂಚಾಯತಿ ವ್ಯವಸ್ಥೆಗಳಲ್ಲೂ ಕೂಡ ಯಾವ ತರ ಅದಕ್ಕೆ ಕಮಿಟಿಗಳು ಬೇಕನ್ನೋದು. ರಾಜ್ಯ ಚುನಾವಣಾ ಆಯೋಗ ಅದು ಕೂಡ ಗಾಢವಾಗಿ ನಿದ್ದೆಯಲ್ಲಿದೆ. ಅದು ತುಂಬಾ ರೆಸ್ಟ್ ಕೊಟ್ಬಿಟ್ಟವ್ರು ಅದಕ್ಕೆ. ಈ ಪಂಚಾಯತ್ ವ್ಯವಸ್ಥೆಗಳನ್ನು ಕಡೆಗಣಿಸಿದಾಗ ಏನಾಗ್ತದೆ, ಹಳ್ಳಿಗಳು ಬೆದ್ದು ಹೋಗ್ತದೆ. ಈಗ ಗಾಂಧಿ ಅವರು ಅದೇ ಹೇಳಿದ್ದು, ಪಂಚಾಯತಿಯಿಂದ ಸದೃಢವಾಗಬೇಕು ರಾಷ್ಟ್ರ ಅಂತ. ಸದೃಢ ಆಗ್ತದೆ. ಇಲ್ಲಿ ಊರುಗಳು ಗೊಬ್ಬೆದ್ದೋದ್ರೆ ರಾಜ್ಯ ಉದ್ಧಾರ ಆಗುತ್ತಾ? ಜೊತೆಗೆ ಇಲ್ಲಿ ಏನಾಗಿದೆ, ಈ ಚರಂಡಿ ವ್ಯವಸ್ಥೆಯನ್ನ ಕ್ಲೀನ್ ಮಾಡ್ತಕ್ಕಂಥದ್ದು, ಬೀದಿ ದೀಪಗಳನ್ನ ಹಾಕ್ತಕ್ಕಂಥದ್ದು, ಮತ್ತೆ ರಸ್ತೆಗಳನ್ನ
ಚರಂಡಿ ಡ್ರೈನೇಜ್ಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಒಟ್ಟಾರೆ ಕೆಲಸ ಪಂಚಾಯತಿದಾಗಿರ್ತದೆ. ಅದು ನರೇಗಾದಲ್ಲಿ ಬೇರೆ ಕೊಟ್ಟಿದ್ದಾರೆ. ಯಾವ್ದು ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಮತ್ತೆ ಆಗಿರ್ತಕ್ಕಂಥ ಡ್ರೈನೇಜ್ಗಳಿಗೆ, ಚರಂಡಿ ವ್ಯವಸ್ಥೆಗಳಿಗೆ ಯಾರು ಅದ್ರಲ್ಲಿ ಇರ್ತಕ್ಕಂಥ ಗೊಬ್ಬೆತ್ತಾರೆ, ಗಲೀಜನ್ನ ಕ್ಲೀನ್ ಮಾಡ್ಬೇಕು. ಯಾರು ಮಾಡ್ತಾರೆ ಆ ಕೆಲ್ಸನ? ಆಯಾ ಮನೆ ಹತ್ರ ಇರ್ತಾರಲ್ಲ ಅವ್ರು ಎತ್ತಬೇಕಾಗ್ತದೆ. ಯಾಕೆ ಇಷ್ಟೊಂದು ಅಂದ್ರೆ, ನಾನು ಟೈಟ್ಲ್ ಬೇರೆ ಕೊಟ್ಟಿದ್ದೆ, ಅಂಗವಿಕಲರನ್ನ ಆಯ್ಕೆ ಮಾಡಿದಾರೆ ಆ ಕೆಲ್ಸಕ್ಕೆ ಅಂತ. ಈ ಚಿತ್ರ ನೋಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಹ್ಮ್ ಏನಂದ್ರೆ, ಈ ಚಿತ್ರದಲ್ಲಿ ನಿಮ್ಗೆ ಏನಂತ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ, ಈ ಕಾಲಿದೆಯಲ್ಲ ಇದು, ಇದೇನಾಗಿದೆ, ಹ್ಯಾಂಡಿಕ್ಯಾಪ್ಟ್ ಇವರು. ಅವ್ರಿಗೆ ನಡೆಯಕ್ಕೆ ಒಂದ್ ಸ್ವಲ್ಪ ಇದಾಗಲ್ಲ, ಹ್ಯಾಂಡಿಕ್ಯಾಪ್ಟ್ ಅವರು. ಅವ್ರು ಏನ್ ಮಾಡಿದ್ದಾರೆ, ಪಿ ಡಿ ಒ ಕೊಟ್ಟಿದ್ದಾರೆ. ಏನಂತ ಮೆಮರಾನ್ ಸಾರ್ ಅದು ಚರಂಡಿ ಎತ್ತಬೇಕು ಅಂತ, ಇದೆಲ್ಲ ಅವರೇ ಎತ್ಕೊಂಡಿದ್ದಾರೆ ನೋಡಿ. ಈಗ ಎಲ್ಲ ಅವ್ರ ಮನೆ ಹತ್ರ ಅಲ್ಲಿ ತನಕ ಕೂಡ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರೇ ಕೊನೆಗೆ ಇವ್ರಿಗೆ ಹೇಳಿ ಹೇಳಿ ಸಾಕಾಗಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟು, ಮಳೆ ಬಂದ್ಬಿಟ್ರೆ ಮನೆಯೊಳಗೆ ನೀರ್ ಬಂದ್ಬಿಡ್ತದೆ, ಗಲೀಜ್ ಜಾಸ್ತಿ ಇದೆ. ಅವರೇ ಕ್ಲೀನ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಪಂಚಾಯತ್ ಕೆಲಸ ಏನು? ನಿಮ್ಗೆ ಯಾಕೆ ಅಷ್ಟೊಂದು ಸ್ಯಾಲ್ರಿಗಳು ಕೊಡ್ತಕ್ಕಂಥದ್ದು? ನೋಡಲ್ ಅಧಿಕಾರಿ, ಇಒ ಅವರು ಮತ್ತೆ ಪಿ ಡಿ ಒ ಅವರು, ಮೂರು ಜನಕ್ಕೆ ಏನು? ಮೂರು ಜನಕ್ಕೂ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಮೂರು ಜನಕ್ಕೆ ಕಣ್ಣಿಲ್ಲ. ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ, ಇಂಥ ಬರಗಾಲವನ್ನ ಆ ಕ್ಲಿಯರ್ ಮಾಡ್ಲಿಕ್ಕೆ ಎಂ ಎಲ್ ಎ ಅವ್ರಿಗಾಗಿರ್ಬೋದು, ಮತ್ತೆ ಮಂತ್ರಿಮಂಡಲ ಬೇರೆ ಇಲ್ಲ, ಕಾಂಗ್ರೆಸ್ ಬೇರೆ ಅಲ್ಲಿ ಸಾಯ್ತಾ ಇದೆ. ಅದ್ರ ಬಿಡಿ, ಅದ್ರ ಸಮಸ್ಯೆ ಅಲ್ಲ, ಅದು ಕಾಂಗ್ರೆಸ್ಗೆ ಒಟ್ಟಾರೆ ಸಮಸ್ಯೆ ಆಗಿದೆ. ಜನರ ಸಮಸ್ಯೆಯನ್ನ ನಿವಾರಿಸೋರು ಯಾರು? ಈಗಿರ್ತದೆ. ಯಾರಿಗೋ ಓಟ್ ಹಾಕಿ ಇನ್ನೇನೋ ಮಾಡಿದ್ರೆ ಜನರ ಪರಿಸ್ಥಿತಿ ಅಂತೂ ಇದೇ ತರ ಇರ್ತದೆ. ನಾವು ಫಸ್ಟ್ ಅದಕ್ಕೆ ಹೇಳ್ತಾ ಇದ್ದಿದ್ದು, ಯಾವುದೇ ವ್ಯಕ್ತಿ ಆಗಿರ್ಲಿ ಬಿಡಿ, ನಮ್ಮ ಸಮಸ್ಯೆಯನ್ನ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೇಕು. ಏನು ಎಲ್ಲ ರೊಚ್ಚಿದು ಅಂಗವಿಕಲರವರು. ಸ್ಯಾಲ್ರಿಗಳು ಕೊಡ್ತಾರೆ, ಇಲ್ಲ ಬಂದ್ಬಿಟ್ಟು ಪಂಚಾಯತಿ ಕೆಲಸ ಏನಿದೆ, ಇದಕ್ಕಿಂತ ಬೇರೆ ಏನ್ ಕೆಲಸ ಇಲ್ಲ. ಅವ್ರಿಗೆ ಮಾಡ್ಬೇಕಾಗಿರೋ ಕೆಲಸನೇ ಮಾಡ್ತಾ ಇಲ್ಲ, ಗಾಢವಾಗಿ ನಿದ್ದೆಯಲ್ಲಿದ್ದಾರೆ. ದಯವಿಟ್ಟು ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗಮನ ಹರಿಸಿ ಬಾಗೇಪಲ್ಲಿ ತಾಲೂಕನ್ನು ಕಾಪಾಡ್ಬೇಕು ನೀವು. ಚಿಕ್ಕಬಳ್ಳಾಪುರ ಬಿಡಿ, ಅದು ಮೇಲ್ಗಡೆ ಇದೆ, ಅಟ್ಲೀಸ್ಟ್ ಬಾರ್ಡರ್ ಇದೆ ಸ್ವಾಮಿ. ತುಂಬಾ ಬಡವರಿದ್ದಾರೆ. ಈ ತಾಲೂಕನ್ನ ಕಾಪಾಡ್ಬೇಕಂತೇಳಿ, ಅದರಲ್ಲೂ ಕೂಡ ಯಥೇಚ್ಛವಾಗಿ ಯಲಂಪಲ್ಲಿ ಪಂಚಾಯತ್ನ ಕಾಪಾಡ್ಬೇಕಂತೇಳಿ ನಾನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದಂತ ಇವರು ಕೂಡ ಕಂಪ್ಲೇಂಟ್ ಮಾಡಿಸ್ತೀನಿ ಈ ವಿಚಾರದ ಬಗ್ಗೆ. ಅವ್ರೇನ್ ಹೇಳ್ತಾರ ನೋಡೋಣ. ಅವ್ರು ಹೇಳಾದ್ಮೇಲೆ ಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಅದ್ರ ಮೇಲೆ. ಅಲ್ಲಿ ತನಕ ನನ್ನ ಮಾತನ್ನು ಮುಗಿಸ್ತೀನಿ.